ಹಾಗೇನಾದ್ರೂ ಆದ್ರೆ ಇಷ್ಟು ದಿನ ಉಸಿರಾಗಿದ್ದ ಈ ವಿರಾಟ್ನ ಪ್ರೀತಿ ಉಸಿರು ಹೇಗೆ ಗಡಿಸುತ್ತೆ ಅಂತ ನೀವು ನೋಡ್ಬೇಕಾಗುತ್ತೆ. ಸಿಂಧು ಅವರೇ, ನನಗೆ ಈ ಜಗತ್ತಲ್ಲಿ ನೀವು ಮಾತ್ರ ಮುಖ್ಯ. ನೀವು ಮಾತ್ರ. ಇದಕ್ಕೂ ಮೀರಿ ನೀವು ನಿಮ್ಮ ಅಕ್ಕಂಗೆ ಸಪೋರ್ಟ್ ಮಾಡಲೇಬೇಕು ಅಂತ ಅನ್ಕೊಂಡ್ರೆ ಮುಂದಾಗೋ ಪರಿಣಾಮಕ್ಕೆ ನೀವೇ ಕಾರಣ. ನನ್ ಮೊಮ್ಮಗಳಿಗೆ ನನ್ ಸೊಸೆಗೆ ಆಗಿದ್ದ ಅವಮಾನ ನೆನ್ಸ್ಕೊಂಡ್ರೆ ನನ್ ಮೈಯೆಲ್ಲ ಕೆಂಡ ಕೆಂಡ ಆಗತ್ತೆ. ಅವಳು ಯಾವಳೆ? ಎಲ್ಲಿಂದನೋ ಬಂದು ನಮ್ಮನೇಲಿ ಯಾರಿರ್ಬೇಕು ಯಾರಿರ್ಬಾರ್ದು ಅಂತ ಡಿಸೈಡ್ ಮಾಡಕ್ಕೆ? ಮಾತಾಡುವ ವಸು, ನೀನ್ ಯಾವಾಗ್ಲೂ ಹೀಗೆ ಮಾತಾಡೋ ಸಮಯದಲ್ಲಿ ಸುಮ್ನೆ ಕೂತ್ ಬಿಡ್ತೀಯ. ನನ್ ಮೊಮ್ಮಗಳು ಮನೆ ಬಿಟ್ಟು ಹೋಗ್ಬೇಕಾದ್ರೆ ನೀನ್ ತಡಿಬಹುದಿತ್ತಲ್ಲ. ಅಮ್ಮ, ಯಾಕೆ ನಾವ್ ಯಾವಾಗ್ಲೂ ಸಿಂಧು ಮುಂದೆ ಸೋಲ್ತಾನೆ ಇದೀವಿ? ಅಮ್ಮ, ಸೋಲ್ತಾನೆ ನಾವು ಗೆಲ್ತಾ ಬರ್ತಾ ಇದೀವಿ. ಅದ್ಯಾಕ್ ನಿಂಗೆ ಅರ್ಥ ಆಗ್ತಿಲ್ಲ? ಏನ್ ಹೀಗ್ ಮಾತಾಡ್ತಾ ಇದೀಯಾ? ನಾವೆಷ್ಟೇ ಪ್ಲಾನ್ ಮಾಡಿದ್ರು, ಏನೇ ತಂತ್ರ ಮಾಡಿದ್ರು, ಕೊನೆಗೆ ಅವಳ ಮುಂದೆ ನಾವು ಸೋಲ್ತಾನೆ ಇದೀವಿ. ಇಶಾನಿ ಈ ಮನೆ ಸೊಸೆ ಆಗ್ಬೇಕು, ಆ ಸಿಂಧುನ ಈ ಮನೆಯಿಂದ ಹೊರಗಡೆ ಹಾಕ್ಬೇಕು ಅಂತ ಏನೆಲ್ಲಾ ಸರ್ಕಸ್ ಮಾಡಿದ್ರು ಅದೆಲ್ಲ ಕೊನೆ ಟೈಮ್ಗೆ ಉಲ್ಟಾನೇ ಆಗ್ತಿದ್ಯಲ್ಲ. ಅಬ್ಬಾ, ಈ ವಿರಾಟ್ ಅಂತೂ ಅಬ್ಬಬ್ಬಬ್ಬಬ್ಬಾ ಒಳ್ಳೆ ಗೋಡೆ ಗಂಟ್ಕೊಂಡಿರೋ ಹಲ್ಲಿ ತರ ಅವಳ ಹಿಂದೆನೆ ಅಲ್ದಾಡ್ತಿರ್ತಾನೆ. ಅಂತ ಚೆನ್ನಾಗಿರೋ ಇಶಾನಿನ್ ಬಿಟ್ಟು ಆ ಸಿಂಧುನ್ ಇಷ್ಟಪಡ್ತಾನೆ ಅಂದ್ರೆ ಏನ್ ಅರ್ಥ? ಈ ಮೋಹಿನಿ ಅವನ್ಗದೆಲ್ಲಿ ಗಂಟು ಬಿದ್ಲೋ. ಇವ್ರು ಹೀಗೆ ಆಡ್ತಾ ಇರೋದು ನೋಡಿದ್ರೆ ನಮ್ಮನ್ನೇ ಈ ಮನೆಯಿಂದ ಹೊರಗಡೆ ಕಳಿಸ್ತಾರೆ. ನೋಡ್ತಾ ಇರು. ಅಮ್ಮ, ನೀನು ತುಂಬಾ ಮುಂದೆ ಯೋಚನೆ ಮಾಡ್ತಿದ್ಯಾ. ಆ ಸಿಂಧುನು ನಿನ್ ಹಾಗೆ ಅನ್ಕೊಂಡು ಭ್ರಮೇಲಿ ತೇಲಾಡ್ತಾ ಇರ್ತಾಳೆ. ಅವಳಿಗೆ ಹಾಗ ಅನಿಸ್ಲಿ ಅಂತಾನೆ ನಾನು ತ್ರಿಲೋಚನಾನ, ಇಶಾನಿನ ಪೂರ್ತಿಯಾಗಿ ತಡಿಲಿಲ್ಲ. ಏನೇ ಹೇಳ್ತಾ ಇದ್ಯಾ? ಇಶಾನಿ ಮನೆ ಬಿಟ್ಟು ಹೋಗಿದ್ದು ನಾನು ಅನ್ಕೊಂಡ ಹಾಗೆ ಆಗಿದೆ. ಇನ್ನು ನನ್ನನ್ನು ತಡೆಯೋರು ಯಾರು ಇಲ್ಲ ಅಂತ ಖುಷಿಲಿರೋ ಸಿಂಧುಗೆ ನಾನು ಶುರು ಮಾಡಿರೋ ಆಟ ಗೊತ್ತಾಗ್ತಾ ಇಲ್ಲ. ಇಲ್ಲಿವರೆಗೂ ಆಡಿದ ಆಟನೇ ಬೇರೆ, ಇನ್ನು ಮುಂದೆ ನಾನು ಮಾಡಿರೋ ಪ್ಲಾನೇ ಬೇರೆ. ಈ ಸಾರಿ ಸಿಂಧು ಯೋಚನೆನೂ ಮಾಡಕ್ಕಾಗದೇ ಇರೋ ಅಷ್ಟು ದೊಡ್ಡ ಸ್ಕೆಚ್ಚು ರೆಡಿ ಆಗಿದೆ. ನಾನ್ ಬೀಸೋ ಒಂದೇ ಒಂದು ಬಾಣಕ್ಕೆ ವಿರಾಟ್ ಸಿಂಧು ಒಟ್ಟಿಗೆ ಇರೋದಿರ್ಲಿ. ಅವರಿಬ್ರು ಒಬ್ರಿಗೊಬ್ರು ಮುಖ ನೋಡೋದಕ್ಕೂ ಅಸಹ್ಯ ಪಡ್ಬೇಕು. ನನ್ ಮಗ ವಿರಾಟ್ ಹೇಗೆ ಸಿಂಧು ಜೊತೆ ನನ್ನನ್ನ ಬಿಟ್ಟು ಹೋಗೋದಕ್ಕೆ ರೆಡಿ ಇದ್ನೋ, ಹಾಗೆ ಸಿಂಧುನ ತನ್ನ ಕೈಯಾರೆ ಈ ಮನೆಯಿಂದ ಆಚೆ ತಳ್ಳಿ ಅವ್ರ ಸಂಬಂಧನ ಮುರಿದು ಹಾಕ್ತಾನೆ. ಇದು ಈ ವಸುಂಧರಾ ರಾಜ್ ಬಹದ್ದೂರ್ ಮಾಡ್ತಿರೋ ಚಾಲೆಂಜ್. ಗುಡ್ ಮಾರ್ನಿಂಗ್ ಅತ್ತೆ. ಗುಡ್ ಮಾರ್ನಿಂಗ್. ಕಾಫಿ ತಗೊಳ್ಳಿ. ಥ್ಯಾಂಕ್ ಯು. ಅತ್ತೆ, ಐಮ್ ಸಾರಿ ಅತ್ತೆ. ಸಾರಿನಾ? ಯಾಕೆ? ಈ ಮನೇಲಿ ಇಷ್ಟೆಲ್ಲ ಅವಾಂತರ ಆಗ್ತಾ ಇರೋದು ಸಿಂಧುಯಿಂದ. ಅವಳಿಂದ
ನೀವು ತ್ರಿಲೋಚನ ಅತ್ತೆ ಬಾಯಲ್ಲಿ ಮಾತು ಕೇಳಬೇಕಾಯ್ತು. ಅದಕ್ಕೆ ನೀನ್ ಯಾಕೆ ಸಾರಿ ಕೇಳ್ಬೇಕು? ನಿನ್ನಿಂದ ಏನ್ ತಪ್ಪು ಆಗಿಲ್ವಲ್ಲ. ನಿಮ್ ಒಳ್ಳೆತನ ಆ ಸಿಂಧುಗ್ ಅರ್ಥ ಆಗ್ತಿಲ್ವಲ್ಲ ಅನ್ನೋದೇ ನನಗೆ ಬೇಜಾರಾಗ್ತಿದೆ. ಅವಳು ನಿಂತರ ಅಲ್ವಲ್ಲ. ಕಾಫಿ ಕುಡಿದು ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಯ್ತು. ಥ್ಯಾಂಕ್ ಯು ಭವಾನಿ. ಸಿಂಧು ಮೊದ್ಲೆಲ್ಲ ಹೀಗೆ ಇದ್ಲಾ? ಹ? ಹ? ಇಲ್ಲ ಅತ್ತೆ, ಆದ್ರೆ ಇಲ್ಲಿ ಯಾಕೆ ಹೀಗೆ ಆಡ್ತಾ ಇದ್ದಾಳೆ ಅಂತ ನನ್ಗಂತೂ ಅರ್ಥ ಆಗ್ತಾ ಇಲ್ಲ. ನಿನ್ನೆ ಇಶಾನಿ ಮನೆ ಬಿಟ್ಟು ಹೋಗ್ಬೇಕಾದ್ರೆ ಅವಳಿಗೆ ಸರಿಯಾಗಿ ಕ್ಲಾಸ್ ತಗೊಂಡಿದ್ದೀನಿ. ಅತ್ತೆ ನಿನ್ನ ಸುಮ್ನೆ ಬಿಟ್ಟಿರ್ಬೋದು, ಆದ್ರೆ ನಾನ್ ಮಾತ್ರ ಸುಮ್ನೆ ಬಿಡಲ್ಲ ಅಂತ ಹೇಳಿದೀನಿ. ಈ ಮನೆ ಸೊಸೆ ಜವಾಬ್ದಾರಿನ ತಗೊಳ್ತಿದ್ಯಾ. ವೆರಿ ಗುಡ್. ಮತ್ತೆ ನಿಮಗೆ ಅವಮಾನ ಆದ್ರೆ ಅದ್ ನನಗಾದಾಗೆ ಅಲ್ವಾ ಅತ್ತೆ?